ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬನ್ರಿ. ನಿಮ್ ಜೊತೆ ಮಾತಾಡ್ಬೇಕಾಗಿರೋ ವಿಷಯಗಳು ತುಂಬಾ ಇದೆ. ಬೇಗ ಬನ್ನಿ ಅತ್ತೆ. ಏನಾಯ್ತು ವೇದ? ಶ್ರೀಕರ್ ಅವನಿ ಫೋಟೋನ ಇಲ್ಯಾರಿಟ್ಟವ್ರು? ಶ್ರೀಕರ್ನ ಕೇಳೋಣ ಅಂದ್ರೆ ಅವನಿನ್ನೂ ಆಫೀಸಿಂದ ಬಂದಿಲ್ಲ. ನಿಂತ್ಕೊಳ್ಳಿ. ರಾಧಾ, ಲಾವಣ್ಯ, ಕಾವ್ಯ. ಹಾ ಅಮ್ಮಮ್ಮ. ಎಲ್ಲ ಈಗ್ಲೇ ಹೊರಗಡೆ ಬನ್ನಿ. ಏನಾಯ್ತು ಅತ್ತೆ? ಅಷ್ಟು ಜೋರಾಗಿ ಕಿರ್ಚಿದ್ರಿ? ಏನಾಯ್ತು ಅಮ್ಮಮ್ಮ? ಏನದು? ಅಂತ ಫೋಟೋನ ಯಾರು ಹಾಕಿರೋದು ಹೇಳಿ? ನಮ್ಗೆ ಗೊತ್ತಿಲ್ಲ ಅಮ್ಮಮ್ಮ. ಅದನ್ನ ಇನ್ಯಾರು ಹಾಕಿರ್ತಾರೆ? ಶ್ರೀಕರೇ ಹಾಕಿರ್ತಾನೆ. ಹಾ ಹೌದೌದು, ಈ ಮಧ್ಯೆ ತುಂಬಾ ಜಾಸ್ತಿ ಆಗಿದೆ ಅಲ್ವಾ? ಶ್ರೀಕರ್ ಅಂತ ಕೆಲಸ ಮಾಡಲ್ಲ. ಯಾರು ಹಾಕಿರೋದು ಹೇಳಿ? ನಾನೇ. ಅವ್ರೇನೋ ಗಂಡ ಹೆಂಡತಿ ಆಗಿರೋ ತರ ಯಾಕೆ ಫೋಟೋ ಇಟ್ಟಿದ್ಯಾ? ಅಂತ ಫೋಟೋ ಹಾಕಿದ್ಯಲ್ಲ, ನಿನ್ ಉದ್ದೇಶ ಏನು ಹೇಳು? ಅವ್ರು ಮಾಡ್ತಿರೋ ಕೆಲ್ಸನ ನಾನು ಅಂದವಾಗಿ ಫೋಟೋ ರೂಪದಲ್ಲಿ ಪ್ರೆಸೆಂಟ್ ಮಾಡ್ದೆ ಅಷ್ಟೇ. ಗ್ರೂಪ್ ಫೋಟೋದಲ್ಲೇ ಸೇರ್ಸ್ಬಿಡೋಣ ಅನ್ಕೊಂಡೆ. ಟೈಮ್ ಸಾಕಾಗ್ದೆ ಸಪ್ರೇಟಾಗಿ ಮಾಡಿಸ್ದೆ. ನಿನ್ನ ಉದ್ದೇಶಗಳೇ ತಪ್ಪಾಗಿರೋದ್ರಿಂದ ನಿನ್ಗೆಲ್ಲ ಕೆಟ್ಟದಾಗೆ ಕಾಣುತ್ತೆ. ಇನ್ನೊಂದು ಸಲ ಇಂಥ ಪ್ರಯತ್ನ ಮಾಡ್ದೆ ಅಂದ್ರೆ ಮರ್ಯಾದೆ ಇರಲ್ಲ. ಮಿತಿನಲ್ಲಿರೋ. ಮೊದ್ಲು ಆ ಫೋಟೋ ತೆಗಿ. ಇಬ್ರು ಒಂದೇ ಫೋಟೋಲ್ ಇರೋದನ್ನ ನೋಡಿ ಇಷ್ಟೊಂದು ಆವೇಶ ಪಡ್ತಿದ್ದೀರಾ? ಮತ್ತೆ ಇಬ್ರು ಸೇರಿ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನಿಮಗ್ ಗೊತ್ತಾದ್ರೆ ಇನ್ನೇನ್ ಮಾಡ್ತಿರೋ ನೀವು?
ಏನಂದೆ? ಶ್ರೀಕರ್ ಅವನಿ ಇಬ್ರೂನು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ. ಶ್ರೀಕರ್ ಅವನಿಗೆ ತನ್ನ ಆಫೀಸಲ್ಲೇ ರೆಕಮೆಂಡೇಶನ್ ಇಂದ ಜಾಬ್ ಕೂಡ ಕೊಡಿಸಿದ್ದಾನೆ. ನಿಜನಾ ಅತ್ತೆ? ಬೇಕು ಅಂದ್ರೆ ಎನ್ಕ್ವೈರಿ ಮಾಡ್ಕೋಬಹುದು. ಅಂದ್ರೆ ಇಬ್ರು ಬೇರೆ ಬೇರೆ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೀವಿ, ನಾನು ಕೇವಲ ಅವನಿನ ಡ್ರಾಪ್ ಮಾಡ್ತಿದ್ದೀನಿ ಅಷ್ಟೇ ಅಂತ ಶ್ರೀಕರ್ ಹೇಳಿದ್ದೆಲ್ಲ ಸುಳ್ಳು. ನನ್ನ ಮಗ ಸುಳ್ಳು ಹೇಳೋದಿಲ್ಲ. ದಿನ ಅವರು ಹೂವಿನ ಹಾರದ ಜೊತೆಗೆ ನಿಮ್ ಎದುರು ಬರೋದಕ್ಕೂ ಮೊದ್ಲೇ ನೀವೇ ಅವರಿಬ್ರು ಮದ್ವೆ ಮಾಡ್ಬಿಡಿ. ಶ್ರೀಕರ್ಗೆ ಸಂಬಂಧಗಳನ್ನ ನೋಡೋದ್ ವೇಸ್ಟು. ಅವನಿ ಯಾವತ್ತಿಗೂ ನನ್ನ ಮನೆ ಚಿಕ್ಕ ಸೊಸೆ ಆಗೋದಿಲ್ಲ. ನಿಂತ್ಕೋ ಶ್ರೀಕರ್, ನಿಂತ್ಕೋ ಶ್ರೀಕರ್, ನಿಂತ್ಕೋ ಶ್ರೀಕರ್. ಅದು ನನಗಿಷ್ಟ ಇಲ್ದಿರೋ ಫೋಟೋ. ಅದು ಕಸದ ತೊಟ್ಟಿಗೆ ಸೇರ್ಬೇಕಾಗಿರೋ ಫೋಟೋ. ಅದನ್ನ ಮುಟ್ಬೇಡ, ಅದನ್ನ ಮುಟ್ಬೇಡ. ನಮ್ಮ ಮೇಲೆ ಆಪಾದನೆ ಮಾಡೋದಕ್ಕೆ, ನಮ್ಮ ಬಗ್ಗೆ ತಪ್ಪದ ಪ್ರಚಾರ ಮಾಡೋದಕ್ಕೆ ಯಾರೋ ಮಾಡಿರೋ ಪ್ರಯತ್ನ ಇದು. ಯಾರು ಮಾಡಿದ ಹೀಗೆ? ನಿನ್ ಮೇಲೆ ಆಪಾದನೆ ಮಾಡೋದಿಕ್ಕಲ್ಲ ಕಣೋ, ಒಂದು ನಿಜನ ಬಯಲು ಮಾಡೋದಿಕ್ಕೆ ಮಾಡಿರೋ ಪ್ರಯತ್ನ ಇದು. ತಪ್ಪು ಪ್ರಚಾರ ಮಾಡೋದಕ್ಕಲ್ಲ, ನೀವು ಮಾಡ್ತಿರೋ ತಪ್ಪನ್ನ ಬಯಲು ಮಾಡೋದಕ್ಕೆ ನಮ್ಮ ಸಿಸ್ಟರ್ ಲಾವಣ್ಯ ಮಾಡ್ತಿರೋ ಒಳ್ಳೆ ಕೆಲಸ ಇದು. ಏನಾ ನಿಜ, ಏನಾ ತಪ್ಪು? ಕೇಳ್ತಿದ್ದಾನೆ ಅಲ್ವಾ? ಲಾವಣ್ಯ ಅತ್ತೆ ಹೇಳಿದ್ದು ನಿಜಾನೋ ಅಲ್ವೋ ತಿಳ್ಕೊ ಅಮ್ಮಮ್ಮ. ಅವನಿ ನಿಮ್ಮ ಆಫೀಸ್ನಲ್ಲೇ ಕೆಲಸ ಮಾಡ್ತಿದ್ದಾಳ? ಅವನಿಗೆ ನಿನ್ನ ಆಫೀಸ್ನಲ್ಲಿ ನೀನೇ ಕೆಲಸ ಕೊಡ್ಸಿದ್ಯಾ? ಹೇಳು.
ಅಮ್ಮ ಅದು ನೀನು ಏನೋ ಒಂದ್ ಹೇಳಿ ಕವರ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ಬೇಡ ಶ್ರೀಕರ್. ನಿನ್ ಆಫೀಸಲ್ಲಿ ಕೆಲ್ಸ ಮಾಡೋ ಗಿರಿನೇ ನನ್ಗೆ ಎಲ್ಲ ವಿಷಯಗಳನ್ನು ಹೇಳಿದಾನೆ. ಆಧಾರ ಸಾಕ್ಷಿ ಇಲ್ದೇನೆ ನೀವ್ ಏನು ನಂಬಲ್ಲ ಅಲ್ವಾ ಅತ್ತೆ? ಹುಡ್ಗಿ ನೋಡೋ ಶಾಸ್ತ್ರದ ದಿನ ಕಾವ್ಯ ಕರ್ಕೊಂಡ್ ಬಂದಿರೋ ಗಿರಿನೇ ಈ ನಿಜಾನ ಹೇಳಿದ್ದು. ಬೇಕು ಅಂದ್ರೆ ಚೆಕ್ ಮಾಡ್ಕೊಳ್ಳಿ. ಅಯ್ಯೋ ಬಾಮೈದ, ನಿನ್ನ ಹತ್ರ ಇಷ್ಟು ರಹಸ್ಯಗಳು ಇದೆ ಅಂತ ನನಗೆ ನಿಜವಾಗ್ಲೂ ಊಹಿಸೋಕೆ ಆಗ್ಲಿಲ್ಲ. ನಿನ್ ಮೌನ ಅಂಗೀಕಾರ ಅನ್ಕೋಬೇಕಾ ಶ್ರೀಕರ್? ನಿಜಾನೇ ಅಪ್ಪ. ಆ ನಿಜಾನ ನನ್ನ ಹತ್ರ ಮುಚ್ಚಿಟ್ಟೆ. ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದೆ? ಅಮ್ಮಂಗೆ ಸುಳ್ಳು ಇಷ್ಟ ಆಗೋದಿಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಯಾಕೆ ಹಾಗೆ ಮಾಡ್ದೆ? ಹೇಳು. ಹೇಳ್ಬೇಕು ಅನ್ಕೊಂಡೆ ಅಮ್ಮ, ಆದ್ರೆ ಮನೇಲೆಲ್ಲರೂ ನಮ್ಮನ್ನ ಅನುಮಾನಿಸ್ತಾ ಇರೋದಕ್ಕೆ ಹೇಳಕ್ ಹೋಗ್ಲಿಲ್ಲ. ಬೆಂಕಿ ಇಲ್ದೇನೆ ಹೋಗೇ ಆಡಲ್ಲ. ನಿಜ ಇಲ್ದೇನೆ ಅನುಮಾನ ಬರಲ್ಲ ಬಾಮೈದ. ನಮ್ಮ ಮನೆ ವ್ಯಕ್ತಿ ಅಂತ ನಿನಗೆ ತುಂಬಾ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ. ಆ ವಿಷಯ ನೀನಾದ್ರೂ ಹೇಳ್ಬೋದಿತ್ತಲ್ಲ. ಇವಾಗ ನಿನ್ ಬಗ್ಗೆ ನಾನು ಏನ್ ಅನ್ಕೋಬೇಕು? ಪರಿಸ್ಥಿತಿಗಳು ಹೇಳ್ಕೊಳಕ್ ಬಿಡ್ಲಿಲ್ಲ. ನನ್ನ ಕ್ಷಮಿಸಿ. ಕಷ್ಟ ಆದ್ರೂ ನೋವಾದ್ರೂ ತೊಂದ್ರೆ ಆದ್ರೂ ಕೂಡ ನನ್ನ ಹತ್ರ ಮೊದ್ಲು ಹೇಳ್ಕೋಬೇಕು. ನಿಜಾನ ಮುಚ್ಚಿಡೋರು ಅಂದ್ರೆ ನನಗೆ ಅಸಹ್ಯ. ಅಂತವ್ರನ್ನ ದೂರ ಇಡ್ಬೇಕು ಅನ್ಕೋತೀನಿ ನಾನು. ಅಂತ ಪರಿಸ್ಥಿತಿ ನೀನು ತಂದ್ಕೋಬೇಡ. ಅರ್ಥ ಆಯ್ತಾ? ನನ್ನ ಮಗನ ಪಕ್ಕದಲ್ಲಿ ಇರ್ಬೇಕಾಗಿರೋದು ಅವನು ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಮಾತ್ರನೇ. ಆ ಸ್ಥಾನಕ್ಕೆ ನೀನು ಅರ್ಹಳಲ್ಲ. ನನ್ನ ಮನೆಯಲ್ಲಿ ನೀನು ಇರೋವರೆಗೂ ನಿನ್ನಲ್ಲಿ ಯಾವುದೇ ಸ್ವಾರ್ಥ ಆಲೋಚನೆಗಳು ಬರಬಾರ್ದು. ಕೆಲ್ಸದ ವಿಷಯದಲ್ಲಿ ನಿಜನ ಮುಚ್ಚಿಟ್ಟಿರೋರು ಇನ್ಯಾವ ವಿಷಯದಲ್ಲಾದ್ರೂ ಹಾಗೇನೆ ಮಾಡ್ತಾರೆ. ಹಾ, ಇನ್ನೆಷ್ಟು ರಹಸ್ಯಗಳನ್ನ ಮೇಂಟೈನ್ ಮಾಡ್ತಿದ್ದಾರೋ ಯಾರಿಗ್ ಗೊತ್ತು. ನನ್ ಮಾವನ್ ಪಕ್ಕದಲ್ಲಿ ನಾನಿರ್ತೀನಿ ಅಂದ್ಕೊಂಡೆ, ಇನ್ನೊಬ್ಳನ್ನ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಮನೆ ಮರ್ಯಾದೆನ ಕಾಪಾಡ್ತಾಳೆ ಅನ್ನೋ ನೆಪದಲ್ಲಿ ಮನೆಗೆ ತಲೆನೋವು ತರುವಂತ ಕೆಲಸಗಳನ್ನೇ ಮಾಡ್ತಿದ್ದಾಳೆ.
ನಿಜ ಹೇಳ್ಬೇಕು ಅಂದ್ರೆ ಇಂಥವಳನ್ನ ಮನೇಲೇ ಇಟ್ಕೋಬಾರ್ದು. ಕಳ್ಸೋದಕ್ಕೆ ಅತ್ತೆ ಮನ್ಸು ಒಪ್ಕೊಳ್ಳಲ್ಲ ಬಾಮೈದ. ಯಾಕಂದ್ರೆ ಅಭಿಮಾನ ಜಾಸ್ತಿ ಆಗಿದೆಯಲ್ವಾ. ಅವನಿನ ಮನೇಲಿ ಇಟ್ಕೊಂಡು ನಾವು ತಪ್ಪು ಮಾಡಿದ್ವಿ ಅಂತ ಅನ್ಕೊಳ್ಳೋ ಹಾಗೆ ಮಾಡಬೇಡ ಶ್ರೀಕರ್. ನಿಂತ್ಕೋ. ನನ್ನ ಮನೆ ಕಡೆ ಯಾರು ಬೆರಳೆತ್ತಿ ತೋರಿಸ್ಬಾರ್ದು ಅನ್ನೋದು ನನ್ನ ಸ್ವಾರ್ಥ. ನೀವಿಬ್ರು ಸೇರಿ ಹೊರಗಡೆ ಓಡಾಡ್ತಿದ್ರೆ ಯಾರಾದ್ರೂ ಸರಿ ತಪ್ಪಾಗೆ ತಿಳ್ಕೊತಾರೆ. ಅದಕ್ಕೆ ಅವನಿಗೆ ಜಾಬ್ ಮಾಡಬೇಡ ಅಂತ ಹೇಳು. ಅಗತ್ಯ ಇರೋಷ್ಟು ದಿನ ಅವಳಿಗೆ ನಮ್ಮ ಆಶ್ರಯದಲ್ಲೇ ಇರೋದಕ್ಕೆ ಹೇಳು. ಜಾಬ್ ಮಾತ್ರ ಮಾಡಬಾರ್ದು ಅಂತ ಹೇಳು. ನೀವಿಬ್ರು ಸೇರಿ ಒಂದೇ ಜಾಗದಲ್ಲಿ ಜಾಬ್ ಮಾಡಬಾರ್ದು. ಅಮ್ಮ, ಅದಲ್ಲ ಅಮ್ಮ, ಅವನಿಗೆ ಆ ಜಾಬ್ ತುಂಬಾ ಇಂಪಾರ್ಟೆಂಟ್. ಅಮ್ಮ ಆಜ್ಞೆ ಮಾಡಿದಾಳೆ ಅಂತ ತಿಳ್ಕೊ. ಧಿಕ್ಕರಿಸ್ಬೇಡ. ಅದು ನನಗಿಷ್ಟ ಇಲ್ದಿರೋ ಫೋಟೋ. ಅದು ಕಸದ ತೊಟ್ಟಿಗೆ ಸೇರ್ಬೇಕಾಗಿರೋ ಫೋಟೋ. ನನ್ನ ಮಗನ ಪಕ್ಕದಲ್ಲಿ ಇರ್ಬೇಕಾಗಿರೋದು ಅವನು ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಮಾತ್ರನೇ. ಆ ಸ್ಥಾನಕ್ಕೆ ನೀನು ಅರ್ಹಳಲ್ಲ. ಅವನಿ ಇಬ್ರು ಒಂದೇ ಕಡೆ ಕೆಲಸ ಮಾಡ್ತಿರೋ ವಿಷಯ ಹೇಳೋಣ ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೆ. ಎಲ್ರೂ ಅಪಾರ್ಥ ಮಾಡ್ಕೊಳ್ತಾರೆ ಅಂತ ನೀವು ನನ್ನ ತಡೆದ್ರಿ. ಅದ್ರ ಪ್ರತಿಫಲ ಇವತ್ತು ಮೋಸ ಮಾಡ್ದವ್ರ ಹಾಗೆ ಎಲ್ರ ಮುಂದೆ ತಲೆ ತಗ್ಗಿಸ್ಬೇಕಾಗಿ ಬಂತು. ಮದ್ವೆ ವಿಷಯ ಗೊತ್ತಾಗೋ ಅಷ್ಟರಲ್ಲಿ ಎಲ್ರೂ ಪ್ರೀತಿನೂ ಪಡ್ಕೋಬೇಕು ಅಂತ ನಾನು ಅನ್ಕೊಂಡೆ. ಎಲ್ರೂ ಅನ್ಮಾನ್ಸೋ ಹಾಗೆ ನಮ್ಮ ಪರಿಸ್ಥಿತಿ ನಮಗೆ ಸೃಷ್ಟಿ ಆಗ್ತಾ ಇದೆ. ನನ್ ಮನೆ ಸೊಸೆ ಆಗೋ ಅರ್ಹತೆ ಅವನಿಗಿಲ್ಲ ಅಂತ ಅತ್ತೆ ಪದೇ ಪದೇ ಹೇಳ್ತಾ ಇದ್ದಾರೆ. ಆ ಅರ್ಹತೆ ಏನು ಅಂತ ನನ್ಗೀಗ್ಲೂ ಅರ್ಥ ಆಗ್ತಾ ಇಲ್ಲ. ಮದ್ವೆ ವಿಷಯದಲ್ಲಿ ನಿಮ್ ತಂದೆ ತಾಯಿ ನಿಮ್ಗೆ ಯಾವ್ದೋ ಲಕ್ಷ್ಮಣ ರೇಖೆ ಹಾಕಿರೋ ಹಾಗೆ ನಂಗೆ ಅನ್ನಿಸ್ತಾ ಇದೆ. ಅದಕ್ಕೆ ನೀವು ನಿಜ ಹೇಳೋದಕ್ಕೆ ಧೈರ್ಯ ಮಾಡೋದಕ್ಕಾಗ್ತಿಲ್ಲ ಅಂತ ನನಗನ್ನಿಸ್ತಾ ಇದೆ. ಅಂಥದ್ದೇನಾದ್ರೂ ಇದ್ರೆ ಹೇಳಿ. ಅಮ್ಮನಂತ ಜಾತಕ ಹೊಂದಿರೋ ಹುಡುಗಿನೇ ಸೊಸೆ ಕರ್ಕೊಂಡು ಬರ್ತೀನಿ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಮಾತನ್ನ ನಾನು ಉಳಿಸ್ಕೋತೀನಿ. ನಾನು ಈ ಪ್ರಶ್ನೆ ಕೇಳಿದ ಪ್ರತಿ ಸಲನೂ ನಿಮ್ಮಲ್ಲಿ ಮೊದಲು ಮೌನ ಕಾಣಿಸುತ್ತೆ. ಆ ನಿಮ್ಮ ಮೌನದಲ್ಲಿ ಏನ್ ರಹಸ್ಯ ಇದೆ ಅಂತ ತಿಳ್ಕೊಳ್ಳೋ ಅಷ್ಟು ಬುದ್ಧಿವಂತಿಕೆ ನನ್ನಲ್ಲಿಲ್ಲ ರೀ. ಏನಾದ್ರೂ ಇದ್ರೆ ಹೇಳಿ. ಅಮ್ಮನ ಆರೋಗ್ಯ ಬಿಟ್ರೆ ಮತ್ತೊಂದು ರಹಸ್ಯ ಏನೂ ಇಲ್ಲ ಅವನಿ.
ಅವನಿ, ಆಗಿದ್ದೇನೋ ಆಗೋಯ್ತು, ಅದನ್ನ ಬಿಟ್ಬಿಡು. ಇವಾಗ ಅಮ್ಮ ಕೂಲ್ ಆಗಬೇಕು ಅಂದರೆ ಮೊದಲ ಹಾಗೆ ನಿನ್ನ ಹತ್ರ ಅಭಿಮಾನದಿಂದ ಮಾತಾಡಬೇಕು ಅಂದರೆ ಒಂದು ಕೆಲಸ ಮಾಡೋದು ತಪ್ಪೇನೂ ಇಲ್ಲ. ಏನ್ರಿ ಅದು? ಅದು ಅದು ನೀನು ಜಾಬ್ ಬಿಡಬೇಕು ಅವನಿ. ಕೆಲ್ಸ ಯಾಕೆ ಬಿಡ್ಬೇಕು? ನನ್ ಕೆಲ್ಸ ಮಾಡೋದು ಎಷ್ಟು ಅಗತ್ಯ ಅಂತ ನಿಮಗ್ ಗೊತ್ತಿಲ್ವಾ? ನಿಮ್ಮ ಅಕ್ಕನ ಕುಟುಂಬನ ನೋಡ್ಕೊಳ್ಳೋದಕ್ಕೆ ನನ್ನ ಸಂಪಾದನೆಯಿಂದ ಸ್ವಲ್ಪ ತೆಗೆದುಕೊಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳ್ತಿದ್ದೀನಿ. ನೀನೇ ಅರ್ಥ ಮಾಡ್ಕೋತಿಲ್ಲ. ನಿಮ್ ದುಡ್ಡು ಕೊಡ್ತಾ ಇದ್ದೀನಿ ಅಂತ ನಮ್ಮ ಅಕ್ಕಂಗೆ ಗೊತ್ತಾದ್ರೆ ಇನ್ನೊಂದ್ 4 ಮನೇಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ ಹೊರತು ನಿಮ್ ದುಡ್ಡನ್ನ ತಗೊಳಲ್ಲ. ಹಾಕೊಡೋದು ನನಗೆ ಇಷ್ಟ ಇಲ್ಲ. ಅಮ್ಮ ಆಜ್ಞೆ ಮಾಡಿದಾಳೆ ಅವನಿ. ದಯವಿಟ್ಟು ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೋಬೇಕಾಗಿರೋದು ನೀವು ರೀ. ಜಗಳಗಳು ಕಡಿಮೆ ಆಗ್ಬೇಕು ಅಂದ್ರೆ ನೀನ್ ಬಿಡ್ಬೇಕು ಅವನಿ. ಪ್ರತಿ ವಿಷಯದಲ್ಲೂ ನಾನು ನಿಮ್ಮ ಮಾತು ಕೇಳಿದ್ದೀನಿ. ಕೆಲ್ಸದ ವಿಷಯದಲ್ಲಿ ಮಾತ್ರ ನನ್ನ ನಿರ್ಧಾರ ಬದಲಾಗಲ್ಲ.